ನಮಸ್ಕಾರ, ವೆಜ್ ರುಚಿಗೆ ಸ್ವಾಗತ. ಬರ್ರಿ ಇವತ್ತು ನಾವು ಒಂದು ಅಗದಿ ಸರಳ ಪಿಂಕ್ ಪರಾಟ ಮಾಡ್ಕೊಳ್ಳೋಂಥ ಅಥವಾ ಬೀಟ್ರೂಟ್ ಪರಾಟ. ಪಿಂಕ್ ಪರಾಟ ಅಂತ ಹೇಳಿದರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸೊ ಇದಕ್ಕೇನಿಲ್ಲಿ ಒಂದೆರಡು ಮೀಡಿಯಮ್ ಸೈಜ್ ಬೀಟ್ರೂಟ್ ತೊಗೊಂಡು ಪೀಲ್ ಮಾಡಿಕೊಂಡು ದಪ್ಪಗೆ ಹೆಚ್ಕೊಂಡು ಹಾಕ್ಕೊಂಡಿನಿ. ಅದೇ ಥರ ಆಲೂಗಡ್ಡೆನೂ ಹಾಕ್ಕೊಂಡು 1 ಗ್ಲಾಸ್ ನೀರು ಹಾಕ್ಕೊಂಡು ಒಂದೆರಡು ವಿಸಿಲ್ ಮಾಡಿಕೊಂಡ್ರೆ ಸಾಕಿಲ್ಲಿ ಸಾಫ್ಟಾಗೆ ಬೆಂದ್ಬಿಡ್ತಾವೆ ಎರಡು. ಈ ಪರಾಟಕ್ಕೆ ಹಾಕೊಳ್ಳೋಕೆ ಒಂದು 4 ಪೀಸ್ ಉಳ್ಳಾಗಡ್ಡಿ ಹಾಕ್ಕೊಂಡಿನಿ ಅಥವಾ ಒಂದು ದಪ್ಪಂದು ಉಳ್ಳಾಗಡ್ಡಿ, ಒಂದು 10-12 ಮೆಣಸಿನ್ಕಾಯಿ ಹಾಕ್ಕೊಂಡಿನಿ ನಾನಿಲ್ಲಿ. ಯಾಕಂದರೆ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕ್ರಿ. ಬೀಟ್ರೂಟ್ ಸ್ವಲ್ಪ ಸ್ವೀಟಿಶ್ ಫ್ಲೇವರ್ ಇರೋದ್ರಿಂದ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಚಲೋ ಅನಿಸ್ತತಿ, ಇಲ್ಲಾಂದ್ರೆ ಸ್ವೀಟಿಶ್ ಫ್ಲೇವರ್ ಬರುತ್ತೆ. ನಾನಿಲ್ಲಿ ಸಣ್ಣಗೆ ಹೆಚ್ಚಿಟ್ಕೊಳಕತ್ತೀನಿ. ಸಣ್ಣಗೆ ಯಾಕೆ ಹೆಚ್ಕೋಬೇಕಂದ್ರೆ ಪರಾಟ ಲಟ್ಸುವಾಗ ನಡು ಬರ್ತಾವೆ ಉಳ್ಳಾಗಡ್ಡಿ, ಇಲ್ಲಾಂದ್ರೆ ಅದಕ್ಕೆ ನಾನು ಸಣ್ಣಗೆ ಹೆಚ್ಚಿಟ್ಕೊಂಡಿನಿ 2 ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ. ಇಲ್ಲಿ ನೋಡ್ರಿ, ಇದು ಕುಕ್ಕರ್ ಆರೈತಿ. ಈಗ ಇದ್ರಾಗಿನ ತಕ್ಕೊಳ್ಳಂತೆಲ್ಲ ಚೆಂದಾಗಿ ಬೆಂದವು. ಇವು ನೀಟಾಗೆ ಸ್ಮ್ಯಾಶ್ ಮಾಡ್ಕೊಳ್ಳಂತಿದ್ನ. ಇದನ್ನೆಲ್ಲ ನೀವು ಹೆಂಗೆ ಬೇಕು ಹಂಗೆ ಸ್ಮ್ಯಾಶ್ ಮಾಡ್ಕೊರಿ. ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡ್ರೆ ಚಲೋ ಪರಾಟ ಲಟ್ಸೋಕೆ ಈಸಿ ಆಗುತ್ತೆ. ಈ ಪೇಸ್ಟಿಗೆ ನಾನು ಅಗಳನ್ನ ಹೆಚ್ಚಿಟ್ಕೊಂಡಿದ್ದ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿನ ಹಾಕ್ಕೊಂಡೀನಿ. ಇದಕ್ಕೆ ನಾನು 1 ಚಮಚೆ ಧನಿಯಾ ಪುಡಿ, 1 ಚಮಚೆ ಜೀರಿಗೆ ಪುಡಿ ಹಾಕೋತೀನಿ. ಆಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಆಮೇಲೆ ಈ ಪೇಸ್ಟ್ನಾಗ ಎಷ್ಟು ಹಿಡ್ಸುತ್ತಾ ಅಷ್ಟನ್ನು ನಾವು ಗೋಧಿ ಹಿಟ್ಟು ಹಾಕ್ಕೊಂಡು ಗಟ್ಟಿಗೆ ಕಲಿಸ್ಕೋಬೇಕು. ನೀರು ಹಾಕ್ಲತ್ತೆ ಕಲಿಸ್ಕೋಬೇಕ್ರಿ, ನೀರು ಒಟ್ಟು ಹಾಕೋಬೇಡ್ರಿ. ಯಾಕಂದ್ರೆ ಮೊದಲೇ ಸಾಫ್ಟ್ ಇರ್ತೈತಿ, ಮತ್ತಿಷ್ಟು ನೀರು ಹಾಕ್ಕೊಂಡ್ರೆ ಅಳಸ್ ದೋಸೆ ಹಿಟ್ಟು ಥರ ಆಗ್ಬಿಡ್ತೈತಿ ಇದು. ಸೊ ಎಷ್ಟು ಹಿಡ್ಸುತ್ತಾ ಅಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ಗಟ್ಟಿಗೆ ನಾದ್ಕೋಬೇಕು. ಇದನ್ನ ಉಪ್ಪು ಅಷ್ಟು ಹಾಕ್ಕೊಂಡಿರ್ತೀವಿ, ಎಲ್ಲ ತರಕಾರಿ ಇರುತ್ತೆ, ನೀರು ಬಿಡೋ ಚಾನ್ಸಸ್ ಇರುತ್ತೆ. ಆದಷ್ಟು ಗಟ್ಟಿಗೆ ಎಷ್ಟು ಹಿಡ್ಸುತ್ತಾ ಅಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ಚೆಂದಂಗೆ ಗಟ್ಟಿಗೆ ಕಲಿಸ್ಕೊರಿ ಹಿಟ್ಟನ್ನ. ಒಮ್ಮೆ ಇದು ಗಟ್ಟಿಗೆ ಹಿಟ್ಟು ಕಲಿಸ್ಕೊಂಡ್ರೆ ಅಂದ್ರೆ ಪರಾಟ ಹಿಟ್ಟು ರೆಡಿ. ಆಮೇಲೆ ಸಣ್ಣ ಉಳ್ಳಿ ಮಾಡಿ ಚೆಂದಂಗೆ ಗುಂಡಾಗೆ ಲಟ್ಟಿಸಿ ಎಣ್ಣೆ ಅಥವಾ ತುಪ್ಪ ಹಚ್ಚಿ ಬೇಯಿಸ್ಕೊಂಬಿಡ್ರಿ. ಇಲ್ಲಿ ನೋಡ್ರಿ, ನಾನು ಹಿಟ್ಟು ಹಚ್ಕೊಂಡು ಚೆಂದಾಗ ಗುಂಡಾಗೆ ಲಟ್ಟಿಸ್ಕೊಂಡು ಎಣ್ಣೆ ಅಥವಾ ತುಪ್ಪ ಹಚ್ಚಿ ಬೇಯಿಸ್ಕೊಳಕತ್ತೀನಿ. ಈ ಚಾನಲ್ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಿಂಪಲ್ ರೆಸಿಪಿಗಾಗಿ ಏನಾರೇ ಇಂಪ್ರೂವ್ ಮಾಡ್ಕೋಬೇಕಿತ್ತಂದ್ರೆ 1-2 ಕಮೆಂಟ್ ಮೂಲಕ ಹೇಳ್ರಿ. ನಾವು ನೆಕ್ಸ್ಟ್ ವಿಡಿಯೋಕ್ಕೆ ಇಂಪ್ರೂವ್ ಮಾಡ್ಕೋತೀವಿ. ಚೆಂದಂಗೆ ಎರಡೂ ಕಡೆ ಎಣ್ಣೆ ಅಥವಾ ತುಪ್ಪ ಹಚ್ಕೊಂಡು ಬೇಯಿಸ್ಕೊಂಬಿಡ್ರಿ. ಕಲರ್ ಪಿಂಕ್ ಕಲರ್ ಇರೋದ್ರಿಂದ ನಾನು ಇದಕ್ಕೆ ಪಿಂಕ್ ಪರಾಟ ಅಂದೆ. ಮಕ್ಕಳಿಗೆ ಇದು ಪಿಂಕ್ ಅಂತ ಹೇಳಿದರೆ ಏನೋ ಎಕ್ಸೈಟ್ಮೆಂಟಿಂದ ತಿಂತಾರೆ. ಸೊ ಚೆಂದಂಗೆ ಎರಡೂ ಕಡೆ ಬೇಯಿಸ್ಕೊರಿ. ಯಾಕಂದ್ರೆ ಪಿಂಕ್ ಕಲರ್ ಇರ್ತಾವಲ್ಲ, ಗೊತ್ತೂ ಆಗೋದಿಲ್ಲ ಬೆಂದವ ಇಲ್ಲಂತ. ಅದಕ್ಕೆ ಸಮಾಧಾನಲೇ ಎರಡೂ ಕಡೆ ಚೆಂದಂಗೆ ಎಣ್ಣೆ ಹಚ್ಕೊಂಡು ಬೇಯಿಸ್ಕೊಂಬಿಡ್ರಿ. ಇದು ಭಾಳ ಬೆಸ್ಟ್. ಇದು ಟಿಫಿನ್ಗೆ ಟ್ರಾವೆಲಿಂಗ್ ಮಾಡುವಾಗ ಮಕ್ಕಳ ಜೊತೆ ಕರ್ಕೊಂಡು ಆವಾಗ ಪಲ್ಯ ಏನು ತಿನ್ನಲಿಲ್ಲ ಅಂದ್ರೂ ಎಲ್ಲ ತರಕಾರಿ ಅವ್ರ ಹೊಟ್ಟೆ ಸೇರುತ್ತೆ. ಈಗ ಇದನ್ನು ನಾನು ಮೊಸರಿನ ಜೊತೆ ಸರ್ವ್ ಮಾಡಕತ್ತೀನಿ. ನೀವು ಯಾವ್ದು ಬೇಕು ಅದ್ರ ಜೊತೆ ಸರ್ವ್ ಮಾಡ್ಬೋದು, ಭಾಳ ಚಲೋ ಇರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿರಿ. ಧನ್ಯವಾದಗಳು.